ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಅಂದ್ರೆ ಪ್ರತಿ ವಾರವೂ ನಿರ್ಣಾಯಕ. ಈ ವಾರದ ಅತ್ಯಂತ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಪರೀಕ್ಷೆ ದೃಷ್ಟಿಯಿಂದ ಆಳವಾಗಿ ವಿಶ್ಲೇಷಣೆ ಮಾಡೋಣ ಬನ್ನಿ. ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲಿಗೆ ನಮ್ಮ ಕಣ್ಣಿಗೆ ಬೀಳೋದೇ ಈ ಸಂಖ್ಯೆ 7.4%. ಇದು ಸುಮ್ಮನೆ ಒಂದು ನಂಬರ್ ಅಲ್ಲ. 2025-26ರ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಇದು ಭಾರತದ ನಿರೀಕ್ಷಿತ ನೈಜ ಜಿಡಿಪಿ ಬೆಳವಣಿಗೆಯ ದರ. ಈ ಅಸಾಧಾರಣ ಅಂಕಿಅಂಶದೊಂದಿಗೆ ಭಾರತವು ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ ಅನ್ನೋ ತನ್ನ ಸ್ಥಾನವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡಿದೆ. ಸರಿ, ಈ ವಾರ ನಾವೇನೆಲ್ಲ ಚರ್ಚೆ ಮಾಡ್ತೀವಿ ಅಂತ ನೋಡೋದಾದ್ರೆ 5 ಮುಖ್ಯ ಭಾಗಗಳಿವೆ. ಭಾರತದ ಆರ್ಥಿಕ ನೀಲನಕ್ಷೆಯಿಂದ ಹಿಡಿದು ಸಂವಿಧಾನ, ಯೋಜನೆಗಳು, ರಕ್ಷಣೆ ಮತ್ತು ಅಂತಿಮವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳವರೆಗೆ ಸಿವಿಲ್ ಸರ್ವಿಸಸ್ ಪಠ್ಯಕ್ರಮದ ಪ್ರತಿಯೊಂದು ಪ್ರಮುಖ ಭಾಗವನ್ನು ನಾವು ಚರ್ಚಿಸಲಿದ್ದೇವೆ. ಸರಿ, ನಮ್ಮ ಮೊದಲನೇ ಚರ್ಚೆ ಭಾರತದ ಆರ್ಥಿಕ ನೀಲನಕ್ಷೆ. ಇಲ್ಲಿ ನಾವು ದೇಶದ ಆರ್ಥಿಕತೆಗೆ ದಿಕ್ಸೂಚಿಯಂತಿರೋ 2 ಪ್ರಮುಖ ದಾಖಲೆಗಳನ್ನು ನೋಡೋಣ. ಒಂದು ಆರ್ಥಿಕ ಸಮೀಕ್ಷೆ ಮತ್ತು ಇನ್ನೊಂದು ಕೇಂದ್ರ ಬಜೆಟ್. ಇವು ನಮ್ಮ ಆರ್ಥಿಕತೆಯ ಸದ್ಯದ ಸ್ಥಿತಿ ಮತ್ತು ಭವಿಷ್ಯದ ದಾರಿಯನ್ನ ತೋರಿಸ್ತವೆ. ನೋಡಿ, ಆರ್ಥಿಕ ಸಮೀಕ್ಷೆ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ನಮ್ಮ ಆರ್ಥಿಕತೆಯ ಪ್ರಮುಖ ಚಾಲಕ ಅಂದ್ರೆ ಅದು ಸೇವಾ ವಲಯ, ಅಂದ್ರೆ ಸರ್ವಿಸ್ ಸೆಕ್ಟರ್. ದೇಶದ ಒಟ್ಟು ಮೌಲ್ಯವರ್ಧನೆ ಅಂದ್ರೆ ಜಿವಿಎಗೆ 56%ಕ್ಕೂ ಹೆಚ್ಚು ಕೊಡುಗೆ ಬರೋದು ಇದೇ ವಲಯದಿಂದ. ಇದು ನಮ್ಮ ಆರ್ಥಿಕತೆಯ ರಚನೆಯಲ್ಲಿ ಸರ್ವಿಸ್ ಸೆಕ್ಟರ್ ಎಷ್ಟು ಪ್ರಬಲವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾದ್ರೆ ಈ ಬೆಳವಣಿಗೆಗೆ ಕಾರಣ ಏನು? ಇದರ ಹಿಂದೆ ಸರ್ಕಾರದ ಒಂದು ದೊಡ್ಡ ತಂತ್ರವೇ ಇದೆ. ಅದು ಸಾರ್ವಜನಿಕ ಬಂಡವಾಳ ವೆಚ್ಚ ಅಂದ್ರೆ ಕೇಪೆಕ್ಸ್ನಲ್ಲಿ ಮಾಡಿರುವ ಭಾರೀ ಹೆಚ್ಚಳ. ಸರ್ಕಾರ ಹೀಗೆ ಮೂಲಸೌಕರ್ಯಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಹಣ ಹೂಡಿದಾಗ ಖಾಸಗಿಯವರಿಗೂ ಧೈರ್ಯ ಬರುತ್ತೆ. ಅವರು ಹೂಡಿಕೆ ಮಾಡ್ತಾರೆ. ಇದನ್ನೇ ನಾವು ಕ್ರೌಡಿಂಗ್ ಇನ್ ಎಫೆಕ್ಟ್ ಅಂತ ಕರೆಯೋದು. ಇದು ಇಡೀ ಆರ್ಥಿಕತೆಗೆ ಒಂದು ದೊಡ್ಡ ಬೂಸ್ಟ್ ಕೊಡುತ್ತೆ. ಈ ಬಾರಿಯ ಕೇಂದ್ರ ಬಜೆಟ್ಗೆ ಒಂದು ಸ್ಪಷ್ಟವಾದ ಚೌಕಟ್ಟಿದೆ. ಅದು 3 ಕರ್ತವ್ಯಗಳ ಮೇಲೆ ನಿಂತಿದೆ. 1. ಬೆಳವಣಿಗೆಯ ವೇಗವನ್ನ ಇನ್ನಷ್ಟು ಹೆಚ್ಚಿಸೋದು. 2. ದೇಶದ ಸಾಮರ್ಥ್ಯವನ್ನ ಕೆಪಾಸಿಟಿಯನ್ನ ಬಿಲ್ಡ್ ಮಾಡೋದು. ಮತ್ತು 3. ಅಭಿವೃದ್ಧಿಯ ಲಾಭ ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳೋದು. ಸರ್ಕಾರದ ಪ್ರತಿಯೊಂದು ನೀತಿಯೂ ಈ 3 ಕರ್ತವ್ಯಗಳನ್ನ ಗಮನದಲ್ಲಿಟ್ಟುಕೊಂಡೇ ರೂಪುಗೊಂಡಿದೆ. ಸರಿ, ಆರ್ಥಿಕತೆಯಿಂದ ನಾವು ಈಗ ಆಡಳಿತ ಮತ್ತು ಸಂವಿಧಾನದ ಕಡೆಗೆ ಬರೋಣ. ಈ ವಾರ ನಮ್ಮ ಪ್ರಜಾಪ್ರಭುತ್ವದ ತತ್ವಗಳು ಹೇಗೆ ಕೆಲಸ ಮಾಡಿದೆ ಅನ್ನೋದನ್ನ ನೋಡೋಣ. ಮೂಲಭೂತ ಹಕ್ಕುಗಳಿಂದ ಹಿಡಿದು ಕೇಂದ್ರ ರಾಜ್ಯಗಳ ನಡುವಿನ ಸೂಕ್ಷ್ಮ ಹಣಕಾಸು ಸಂಬಂಧಗಳವರೆಗೆ ಕೆಲವು ಪ್ರಮುಖ ಬೆಳವಣಿಗೆಗಳು ನಡೆದಿವೆ. ಈ ವಾರದ ಒಂದು ಅತ್ಯಂತ ಮಹತ್ವದ ಬೆಳವಣಿಗೆ ಅಂದ್ರೆ ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನದ ಆತ್ಮ ಅಂತಲೇ ಕರೆಯುವ 21ನೇ ವಿಧಿಯ ವ್ಯಾಪ್ತಿಯನ್ನ ಇನ್ನಷ್ಟು ವಿಸ್ತರಿಸಿದೆ. ನೆನ್ಪಿಡಿ, ಈ ವಿಧಿ ಕೇವಲ ಬದುಕಿರೋದರ ಬಗ್ಗೆ ಹೇಳಲ್ಲ, ಘನತೆಯಿಂದ ಬದುಕುವ ಹಕ್ಕಿನ ಬಗ್ಗೆ ಹೇಳುತ್ತೆ. ಡಾಕ್ಟರ್ ಜಯಾ ಠಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ನಿಜಕ್ಕೂ ಐತಿಹಾಸಿಕ. ಮುಟ್ಟಿನ ನೈರ್ಮಲ್ಯ ಕೇವಲ ಆರೋಗ್ಯದ ವಿಷಯವಲ್ಲ, ಅದು ವಿಧಿ 21ರ ಅಡಿಯಲ್ಲಿ ಬರುವ ಘನತೆಯಿಂದ ಬದುಕುವ ಹಕ್ಕು ಮತ್ತು ವಿಧಿ 21A ಅಡಿಯಲ್ಲಿ ಬರುವ ಶಿಕ್ಷಣದ ಹಕ್ಕಿನ ಒಂದು ಭಾಗ ಅಂತ ಸ್ಪಷ್ಟಪಡಿಸಿದೆ. ಇದು ಸಮಾನತೆಯ ತತ್ವವನ್ನ ಎತ್ತಿಹಿಡಿದ ಒಂದು ಅದ್ಭುತ ತೀರ್ಪು. ನಮ್ಮ ಫೆಡರಲ್ ಸಿಸ್ಟಮ್ ಅಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಹಣಕಾಸು ಆಯೋಗದ ಪಾತ್ರ ಇದೆಯಲ್ಲ, ಅದು ತುಂಬಾನೇ ಮುಖ್ಯ. ಸಂವಿಧಾನದ ವಿಧಿ 280ರ ಅಡಿಯಲ್ಲಿ ಸ್ಥಾಪನೆಯಾಗೋ ಈ ಸಂಸ್ಥೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣ ಹೇಗೆ ಹಂಚಿಕೆ ಆಗ್ಬೇಕು ಅಂತ ಶಿಫಾರಸು ಮಾಡುತ್ತೆ. 16ನೇ ಹಣಕಾಸು ಆಯೋಗ ರಾಜ್ಯಗಳ ತೆರಿಗೆ ಪಾಲನ್ನ 41%ನಲ್ಲೇ ಇಟ್ಟಿದೆ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಬದಲಾವಣೆ ಇದೆ, ಅದನ್ನ ಗಮನಿಸಲೇಬೇಕು. ಇದುವರೆಗೂ ರಾಜ್ಯಗಳಿಗೆ ಕೊಡ್ತಿದ್ದ ಆದಾಯ ಕೊರತೆ ಅನುದಾನ ಅಂದ್ರೆ ರೆವೆನ್ಯೂ ಡೆಫಿಸಿಟ್ ಗ್ರಾಂಟ್ ಅದನ್ನ ನಿಲ್ಸೋಕೆ ಶಿಫಾರಸು ಮಾಡಿದೆ. ಇದು ರಾಜ್ಯಗಳು ತಮ್ಮ ಹಣಕಾಸು ಶಿಸ್ತನ್ನ ಹೆಚ್ಚಿಸ್ಕೋಬೇಕು ಅನ್ನೋ ಸ್ಪಷ್ಟ ಸಂದೇಶ. ಈ ವಾರ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹಿಂಪಡೆದ ಸುದ್ದಿ ಬಂತು. ಈ ಸಂದರ್ಭದಲ್ಲಿ ನಾವು ಎಸ್.ಆರ್. ಬೊಮ್ಮಾಯಿ ಕೇಸನ್ನ ನೆನಪು ಮಾಡ್ಕೊಳ್ಳೇಬೇಕು. ಯಾಕಂದ್ರೆ 356ನೇ ವಿಧಿಯನ್ನ ಕೇಂದ್ರ ಸರ್ಕಾರ ಮನ್ಸೋ ಇಚ್ಛೆ ಬಳಸುವಂತಿಲ್ಲ, ರಾಷ್ಟ್ರಪತಿಗಳ ನಿರ್ಧಾರ ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದೇ ಈ ಐತಿಹಾಸಿಕ ತೀರ್ಪು. ಇದು ಕೇಂದ್ರದ ಅಧಿಕಾರದ ಮೇಲೆ ಒಂದು ಪ್ರಮುಖ ಸಾಂವಿಧಾನಿಕ ನಿಯಂತ್ರಣ. ಓಕೆ, ಸರ್ಕಾರದ ದೊಡ್ಡ ದೊಡ್ಡ ನೀತಿಗಳು, ಕಾನೂನುಗಳು ಆಯ್ತು. ಆದ್ರೆ ಇವು ನಿಜವಾಗ್ಲೂ ಜನರನ್ನ ತಲುಪ್ತಿದೆಯಾ? ಈಗ ತಳಮಟ್ಟದಲ್ಲಿ ಬದಲಾವಣೆ ತರುತ್ತಿರುವ ಕೆಲವು ಪ್ರಮುಖ ಯೋಜನೆಗಳನ್ನ ನೋಡೋಣ.
ಸಂಪೂರ್ಣತಾ ಅಭಿಯಾನ 2.0 ನೀತಿ ಆಯೋಗದ ಈ ಕಾರ್ಯಕ್ರಮ ನಿಜಕ್ಕೂ ಮಹತ್ವಾಕಾಂಕ್ಷೆಯದ್ದು. ದೇಶದ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣ, ಆರೋಗ್ಯ ಮತ್ತು ಮೂಲಸೌಕರ್ಯದಂತಹ ಸೇವೆಗಳನ್ನ 100% ತಲುಪಿಸೋದು ಇದರ ಗುರಿ. ಇದನ್ನ ಲಾಸ್ಟ್ ಮೈಲ್ ಡೆಲಿವರಿ ಎಂಟಾರಲ್ಲ, ಅದರ ಒಂದು ಅತ್ಯುತ್ತಮ ಉದಾಹರಣೆ ಇದು. ಈ ಬಾರಿಯ ಬಜೆಟ್ನಲ್ಲಿ ಭಾರತ್ ವಿಸ್ತಾರ್ ಅನ್ನೋ ಒಂದು ಹೆಸರನ್ನ ಘೋಷಣೆ ಮಾಡಲಾಗಿದೆ. ಇದು ಕೃಷಿ ಕ್ಷೇತ್ರದಲ್ಲಿ ಒಂದು ಗೇಮ್ ಚೇಂಜರ್ ಆಗಬಹುದು. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಪ್ರತಿಯೊಬ್ಬ ರೈತನಿಗೂ ಅವರ ಜಮೀನಿಗೆ ಅವರ ಭಾಷೆಯಲ್ಲೇ ವೈಯಕ್ತಿಕವಾಗಿ ಕೃಷಿ ಸಲಹೆಗಳನ್ನ ನೀಡುವ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್. ನಮಸ್ತೆ ಯೋಜನೆ ಇದರ ಅಡಿಯಲ್ಲಿ ಹೊರಬಂದಿರೋ ಡೇಟಾ ನಮ್ಮ ಸಮಾಜದ ಒಂದು ಕಠೋರ ಸತ್ಯವನ್ನ ನಮ್ಮ ಮುಂದೆ ಇಡುತ್ತೆ. ನಗರ ನೈರ್ಮಲ್ಯ ಕಾರ್ಯದಲ್ಲಿ ತೊಡಗಿರೋರಲ್ಲಿ ಬಹುತೇಕರು ನಿರ್ದಿಷ್ಟ ಸಮುದಾಯಗಳಿಗೆ ಸೇರಿದವರು. ಈ ಅಸಮಾನತೆಯನ್ನ ಹೋಗಲಾಡ್ಸೋಕೆ ಈ ಯೋಜನೆಯು ಯಂತ್ರಗಳನ್ನ ಬಳಸಿ ಮಾನವ ಹಸ್ತಕ್ಷೇಪವನ್ನ ಕಡಿಮೆ ಮಾಡಿ ಕಾರ್ಮಿಕರನ್ನ ಫಾರ್ಮಲ್ ಸೆಕ್ಟರ್ಗೆ ತಂದು ಅವರ ಘನತೆಯನ್ನ ಹೆಚ್ಚಿಸುವ ಗುರಿ ಹೊಂದಿದೆ. ಸರಿ, ಈಗ ನಾವು ದೇಶದ ಭದ್ರತೆ ಮತ್ತು ತಂತ್ರಜ್ಞಾನದ ಕಡೆಗೆ ಹೋಗೋಣ. ಇಲ್ಲಿ ನಮ್ಮ ರಕ್ಷಣಾ ಸಾಮರ್ಥ್ಯವನ್ನೇ ಬದಲಿಸಬಲ್ಲ ಒಂದು ದೊಡ್ಡ ಟೆಕ್ನಾಲಾಜಿಕಲ್ ಬ್ರೇಕ್ ಥ್ರೂ ಬಗ್ಗೆ ಮಾತಾಡೋಣ. ಡಿಆರ್ಡಿಒ ಒಂದು ದೊಡ್ಡ ಸಾಧನೆ ಮಾಡಿದೆ. ಅದು ಸಾಲಿಡ್ ಫ್ಯೂಲ್ಡ್ ಡಕ್ಟೆಡ್ ರ್ಯಾಮ್ಜೆಟ್ ಅಂದ್ರೆ SFDR ತಂತ್ರಜ್ಞಾನದ ಯಶಸ್ವಿ ಪರೀಕ್ಷೆ. ಇದು ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಭಾರತವನ್ನ ಅಮೆರಿಕ, ರಷ್ಯಾದಂಥ ಕೆಲವೇ ದೇಶಗಳ ಎಲೈಟ್ ಕ್ಲಬ್ಗೆ ಸೇರಿಸುತ್ತೆ. ಹಾಗಾದ್ರೆ ಈ SFDR ತಂತ್ರಜ್ಞಾನ ಯಾಕಿಷ್ಟು ಮುಖ್ಯ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ವಾತಾವರಣದ ಆಮ್ಲಜನಕವನ್ನೇ ಇಂಧನವಾಗಿ ಬಳಸುತ್ತೆ. ಇದರಿಂದ ಕ್ಷಿಪಣಿಯ ತೂಕ ಕಡಿಮೆಯಾಗಿ ಅದರ ವೇಗ ಮತ್ತು ವ್ಯಾಪ್ತಿ ಅಂದ್ರೆ ರೇಂಜ್ ನಾಟಕೀಯವಾಗಿ ಹೆಚ್ಚಾಗತ್ತೆ. ಇದರರ್ಥ ಶತ್ರು ವಿಮಾನಗಳಿಗೆ ತಪ್ಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲದ ಒಂದು ದೊಡ್ಡ ನೋ ಎಸ್ಕೇಪ್ ಝೋನನ್ನ ಇದು ಸೃಷ್ಟಿ ಮಾಡುತ್ತೆ. ಇದು ನಮ್ಮ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಹಲವು ಪಟ್ಟು ಹೆಚ್ಚಿಸುತ್ತೆ. ಕೊನೆಯದಾಗಿ ಜಾಗತಿಕ ರಂಗದಲ್ಲಿ ಭಾರತದ ನಡೆ ಏನು ಅಂತ ನೋಡೋಣ. ಈ ಬದಲಾಗುತ್ತಿರುವ ಜಗತ್ತಿನಲ್ಲಿ ಭಾರತ ತನ್ನ ಹಿತಾಸಕ್ತಿಗಳನ್ನ ರಾಜತಾಂತ್ರಿಕತೆ ಮತ್ತು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮೂಲಕ ಹೇಗೆ ಕಾಪಾಡಿಕೊಳ್ತಿದೆ ಅನ್ನೋದನ್ನ ನೋಡೋಣ. ದೆಹಲಿ ಘೋಷಣೆ ಇದು ಅರಬ್ ಲೀಗ್ ಜೊತೆ ಮಾಡ್ಕೊಂಡಿರೋದು. ಇದು ಪಶ್ಚಿಮ ಏಷ್ಯಾದಲ್ಲಿ ಭಾರತದ ಪ್ರಭಾವ ಎಷ್ಟು ಹೆಚ್ಚಾಗಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಪ್ರಾದೇಶಿಕ ಭದ್ರತೆಯಂಥ ವಿಷಯಗಳಲ್ಲಿ ಭಾರತ ಮತ್ತು ಅರಬ್ ದೇಶಗಳು ಒಂದೇ ಧ್ವನಿಯಲ್ಲಿ ಮಾತಾಡೋದು ನಮ್ಮ ಲುಕ್ ವೆಸ್ಟ್ ನೀತಿಯ ಒಂದು ದೊಡ್ಡ ರಾಜತಾಂತ್ರಿಕ ಗೆಲುವು. ಮಿಲಿಟರಿ ಸಹಕಾರಕ್ಕೆ ಬಂದ್ರೆ ಕಿರ್ಗಿಸ್ತಾನದ ಜೊತೆ ನಡೆದ ಖಂಜರ್ ಸಮರಾಭ್ಯಾಸ ತುಂಬಾನೇ ಮುಖ್ಯ. ಇದು ಮಧ್ಯ ಏಷ್ಯಾದಲ್ಲಿ ನಮ್ಮ ಸ್ಟ್ರಾಟಜಿಕ್ ರೀಚ್ ಅನ್ನ ತೋರಿಸುತ್ತೆ. ವಿಶೇಷವಾಗಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಎರಡೂ ದೇಶಗಳ ಸೈನಿಕರ ನಡುವಿನ ಹೊಂದಾಣಿಕೆಯನ್ನ ಇದು ಹೆಚ್ಚಿಸುತ್ತೆ. ಫೋರ್ಜ್ ಉಪಕ್ರಮ ಇದು ಅಮೆರಿಕದ ನೇತೃತ್ವದಲ್ಲಿದೆ. ಇದಕ್ಕೆ ಭಾರತ ಬೆಂಬಲ ಕೊಟ್ಟಿರೋದು ಒಂದು ಸ್ಟ್ರಾಟಜಿಕ್ ಮೂವ್. ಯಾಕಂದ್ರೆ ಭವಿಷ್ಯದ ಟೆಕ್ನಾಲಜಿಗಳಾದ ಸೆಮಿಕಂಡಕ್ಟರ್, ಎಲೆಕ್ಟ್ರಿಕ್ ವಾಹನಗಳಿಗೆ ಬೇಕಾದ ಕ್ರಿಟಿಕಲ್ ಮಿನರಲ್ಸ್ಗಾಗಿ ಕೆಲವೇ ದೇಶಗಳ ಮೇಲೆ ಅವಲಂಬಿತರಾಗೋದು ಅಪಾಯಕಾರಿ. ಆ ಅವಲಂಬನೆಯನ್ನ ಕಡಿಮೆ ಮಾಡೋದೇ ಈ ಉಪಕ್ರಮದ ಗುರಿ. ಇದು ಆತ್ಮನಿರ್ಭರ್ ಭಾರತದ ಗುರಿಗೆ ನೇರವಾಗಿ ಸಹಾಯ ಮಾಡುತ್ತೆ. ಸರಿ, ಇಷ್ಟೆಲ್ಲಾ ಚರ್ಚೆ ಮಾಡಿದ್ಮೇಲೆ ಇದು ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆ ಹತ್ರ ಕರ್ಕೊಂಡ್ಬರುತ್ತೆ. ಆರ್ಥಿಕ ಸಮೀಕ್ಷೆ ಪವರ್ ಗ್ಯಾಪ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳುತ್ತೆ. ಇದರರ್ಥ ಒಂದು ದೇಶದ ಸಾಮರ್ಥ್ಯಕ್ಕೂ ಜಾಗತಿಕ ಮಟ್ಟದಲ್ಲಿ ಅದರ ನಿಜವಾದ ಪ್ರಭಾವಕ್ಕೂ ಇರೋ ಅಂತರ. ಭಾರತದ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿ ಬೆಳೀತಿರ್ಬೋದು, ಆದ್ರೆ ಈ ಪವರ್ ಗ್ಯಾಪ್ ಇನ್ನೂ ನೆಗೆಟಿವ್ ಇದೆ. ಹಾಗಾದ್ರೆ ಈ ವಾರದ ಬೆಳವಣಿಗೆಗಳನ್ನೆಲ್ಲ ನೋಡಿದ್ಮೇಲೆ ನಮ್ಮ ಸಾಮರ್ಥ್ಯವನ್ನ ನಿಜವಾದ ಪ್ರಭಾವವಾಗಿ ಬದಲಾಯಿಸೋದ್ರಲ್ಲಿ ನಮ್ಗಿರೋ ಅತಿ ದೊಡ್ಡ ಸವಾಲ್ ಯಾವುದು? ಮುಂದಿನ ಬಾರಿ ಸಿಗೋವರೆಗೂ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡಿ. ನಮಸ್ಕಾರ. ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗಾಗಿ ಇರೋ ನರೇನ್ ಅಕಾಡೆಮಿ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಬರೀ ಒಂದು ಕೋಚಿಂಗ್ ಸೆಂಟರ್ ಅಂತ ಅನ್ಕೋಬೇಡಿ, ಅದಕ್ಕಿಂತ ತುಂಬಾನೇ ಸ್ಪೆಷಲ್. ಹಾಗಾದ್ರೆ ಏನಿದ್ರ ವಿಶೇಷತೆ ಅಂತ ಒಂದೊಂದಾಗಿ ನೋಡೋಣ್ವಾ? ಸರಿ, ಮೊದಲು ಇದು ಎಲ್ಲಿದೆ ಅಂತ ನೋಡೋಣ. ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಇದೆಯಲ್ಲ, ಅಲ್ಲೇ ಇರೋದು ಈ ನರೇನ್ ಅಕಾಡೆಮಿ. ಎಷ್ಟೋ ಜನರ ಸಿವಿಲ್ ಸರ್ವಿಸ್ ಕನಸುಗಳಿಗೆ ರೆಕ್ಕೆ ಕೊಡುವ ಜಾಗ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಅಕಾಡೆಮಿಗೆ ಯಾಕಿಷ್ಟು ವಿಶೇಷತೆ? ಇದರ ಹಿಂದಿರೋ ಉದ್ದೇಶವಾದ್ರೂ ಏನು? ಬನ್ನಿ ಅದನ್ನೇ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನರೇನ್ ಅಕಾಡೆಮಿ ಅಂದ್ರೆ ದುಡ್ಡು ಮಾಡೋಕೆ ಶುರು ಮಾಡಿರೋ ಕೋಚಿಂಗ್ ಸೆಂಟರ್ ಅಲ್ಲ. ಇದೊಂದು ಸಾಮಾಜಿಕ ಸಂಸ್ಥೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಯಶಸ್ಸೇ ಫಸ್ಟ್ ಪ್ರಯಾರಿಟಿ. ಅವರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದೇ ಇವರ ಮುಖ್ಯ ಗುರಿ. ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ ಗೆದ್ದಿದೆ ಅಂದ್ರೆ ಅದರ ಹಿಂದೆ ಇರೋ ಟೀಚರ್ಸ್ ಕಾರಣ ಅಲ್ವಾ? ನರೇನ್ ಅಕಾಡೆಮಿಯ ಅಸಲಿ ಪವರ್ ಕೂಡ ಅವರ ಅನುಭವಿ ಮೆಂಟರ್ಗಳ ಟೀಮ್ನಲ್ಲೇ ಇದೆ.
ಇಲ್ಲಿ ಟೀಚ್ ಮಾಡೋರ ಟೀಮ್ ಇದೆಯಲ್ಲ ಅದು ಸಾಮಾನ್ಯದ್ದಲ್ಲ. ಯಾರ್ಯಾರಿದ್ದಾರೆ ಗೊತ್ತಾ? ರಿಟೈರ್ಡ್ ಗವರ್ಮೆಂಟ್ ಆಫೀಸರ್ಸ್, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಷ್ಟೇ ಅಲ್ಲ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ನಂಥ ಸಬ್ಜೆಕ್ಟ್ಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋರು. ಇಂಥ ಒಂದು ಅದ್ಭುತ ತಂಡ ಇಲ್ಲಿದೆ. ಸೊ ಇದರಿಂದ ಆಗ್ಬೋದು ಏನು ಅಂದ್ರೆ, ಇಲ್ಲಿ ಕಲಿಯೋರಿಗೆ ಬರೀ ಬುಕ್ ನಾಲೆಜ್ ಸಿಗೋದಿಲ್ಲ, ಬದಲಾಗಿ ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿದವರ ಪ್ರಾಕ್ಟಿಕಲ್ ಅನುಭವ ಕೂಡ ಸಿಗುತ್ತೆ. ಆ್ಯಂಡ್ ಇದು ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗ್ಬೋದು ಅಲ್ವಾ? ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಕಲಿಯೋಕ್ಕೆ ಆಪ್ಷನ್ಸ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ನರೇನ್ ಅಕಾಡೆಮಿ ಈ ವಿಷಯದಲ್ಲಿ ತುಂಬ ಮಾಡರ್ನ್ ಆಗಿ ಯೋಚನೆ ಮಾಡಿ ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ಸ್ ಕೊಟ್ಟಿದೆ. ಅದೇ ಸ್ಟಡಿ ಫ್ರಮ್ ಹೋಮ್, ಅಂದ್ರೆ ಮನೆಯಲ್ಲೇ ಕೂತು ಕಲಿಯೋ ಒಂದು ಅದ್ಭುತ ಅವಕಾಶ. ಇದರಿಂದ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಟ್ರೈನಿಂಗ್ ಎಲ್ರಿಗೂ ಎಲ್ಲಿಂದ ಬೇಕಾದ್ರೂ ಸಿಕ್ಕ ಹಾಗೆ ಆಗುತ್ತೆ. ಇದು ಸಖತ್ ಒಳ್ಳೆ ಐಡಿಯಾ ಅಲ್ವಾ? ಯೋಚನೆ ಮಾಡಿ, ದೂರದ ಊರಲ್ಲಿರೋರ್ಗೆ ಅಥವಾ ಆಲ್ರೆಡಿ ಕೆಲಸ ಮಾಡ್ತಾ ಇರೋರ್ಗೆ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ? ತಮ್ಮ ಟೈಮ್ ಪ್ರಕಾರ ತಮ್ಮದೇ ಶೆಡ್ಯೂಲಲ್ಲಿ ಪ್ರಿಪೇರ್ ಆಗ್ಬೋದು. ಇದರಿಂದ ಸ್ಟಡೀಸ್ ಮೇಲೆ ಪೂರ್ತಿ ಫೋಕಸ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸರಿ, ಆನ್ಲೈನ್ ಆಯ್ತು, ಆದ್ರೆ ಕೆಲವರಿಗೆ ಕ್ಲಾಸ್ ರೂಮಲ್ಲಿ ಕೂತು ಕಲಿಯೋದಿಷ್ಟ. ಅವರಿಗೂ ಇಲ್ಲಿ ಅವಕಾಶ ಇದೆ. ಸೊ ಬನ್ನಿ ಈಗ ಆಫ್ಲೈನ್ ಕ್ಲಾಸ್ಗಳ ಡೀಟೇಲ್ಸ್ ನೋಡೋಣ. ಮಾಹಿತಿ ಪಕ್ಕಾ ಆಗಿರ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ನಾವು ನೇರವಾಗಿ ಸಂಸ್ಥೆಯ ಅಧಿಕೃತ ಪ್ರಕಟಣೆಯನ್ನೇ ತೋರಿಸ್ತಾ ಇದೀವಿ. ಇದರಿಂದ ಆಸಕ್ತಿ ಇರೋರು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಡಿರೆಕ್ಟಾಗಿ ಮಾಹಿತಿ ತಗೋಬಹುದು. ಆಸಕ್ತಿ ಇರೋರು ಈ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ವಿಳಾಸ: ಎಸ್ಎಂಎಸ್ ಡಿಗ್ರಿ ಕಾಲೇಜು, 2nd ಫ್ಲೋರು, ಹಾಲ್ ನಂಬರ್ 24, ಬ್ರಹ್ಮಾವರ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದ್ರೆ 9686049737 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸರಿ, ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅಲ್ವಾ? ಈಗ ಮುಂದೇನು ಅಂತ ಯೋಚನೆ ಮಾಡೋ ಟೈಮ್. ಹಾಗಾದ್ರೆ ಈ ಪಯಣ ಶುರು ಮಾಡ್ಬೇಕು ಅಂದ್ಕೊಂಡಿರೋ ಎಲ್ಲರಿಗೂ ಒಂದೆರಡು ಮಾತು ಹೇಳೋಣ. 2026ರ ಸಿವಿಲ್ ಸರ್ವಿಸ್ ಎಕ್ಸಾಮ್, ಅದಕ್ಕೆ ರೆಡಿ ಆಗೋಕೆ ಇದು ಸರಿಯಾದ ಸಮಯ ಅಲ್ವಾ? ಪ್ರತಿಯೊಬ್ಬ ಆಕಾಂಕ್ಷಿಯ ಮನಸ್ಸಲ್ಲೂ ಈ ಪ್ರಶ್ನೆ ಖಂಡಿತ ಇರುತ್ತೆ. ಗೆಲ್ಲೋಗ್ ಬೇಕಾಗಿರೋದು ಮೂರೇ ವಿಷಯಗಳು. ಒಂದು ಪಕ್ಕಾ ಪ್ಲಾನ್, ಕಷ್ಟಪಟ್ಟು ಕೆಲ್ಸ ಮಾಡೋದು, ಮತ್ತೆ ಸರಿಯಾದ ಗೈಡೆನ್ಸ್. ಇವೆಲ್ಲ ಒಟ್ಟಿಗೆ ಸೇರಿದ್ರೆ ಅನ್ಕೊಂಡಿದ್ದನ್ನ ಸಾಧಿಸೋದು ಖಂಡಿತ ಸಾಧ್ಯ. ಒಂದು ವಿಷಯ ನೆನ್ಪಿರಲಿ, ತಯಾರಿ ಶುರು ಮಾಡೋಕೆ ಲೇಟ್ ಮಾಡಬಾರ್ದು. ಟೈಮ್ ಈಗ ನಮ್ ಕಡೆ ಇದೆ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಕಂಡ ಕನಸು ನನಸಾಗೋದು ಗ್ಯಾರಂಟಿ. ಎಲ್ಲರಿಗೂ ಆಲ್ ದ ಬೆಸ್ಟ್.